ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಪ್ಪ ಕರಲಿಂಗಣ್ಣವರ ಎಂಬುವರಿಗೆ ಸೇರಿದ ಮನೆ. ಏಪ್ರಿಲ್ 21ರಂದು ಶೇಖಪ್ಪ ಪುತ್ರನ ಮದುವೆ ಕೂಡ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಮಳೆ ಸಹಿತ ಬಿರುಗಾಳಿಗೆ ಹಾನಿಯಾಗಿರುವಂತಹ ಮನೆ ಇದು. ಮದುವೆಗೆ ತಂದಂತಹ ಬಟ್ಟೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ನೋಡಿ ಆ ಮೇಲ್ಛಾವಣಿ ಯಾವ ರೀತಿಯಾಗಿ ಗಾಳಿ ಮಳೆ ರಭಸಕ್ಕೆ ಫುಲ್ ಮೇಲ್ಛಾವಣಿ ಹಾರಿಹೋಗಿದೆ. ಇಷ್ಟು ಮಾತ್ರವಲ್ಲ, ಮದುವೆ ಸಂಭ್ರಮ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಒಡವೆಗಳು ಎಲ್ಲವನ್ನೂ ತಂದಿರ್ತಾರೆ. ಆದ್ರೆ ಬಟ್ಟೆ ಎಲ್ಲ ಈ ಮಳೆ ಗಾಳಿ ಸಂದರ್ಭದಲ್ಲಿ ಮೇಲ್ಛಾವಣಿ ಹಾರಿ ಹೋದಂತ ಘಟನೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇಟ್ಟಿರುವಂತಹ ಬಟ್ಟೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿವೆ. ಇವ್ರು ಇಲ್ಲೇಟ ಬಸ ಹೋಗ್ತದೆ ಅಂತ ತಲೆ ಹೊಡೆದು ನಿನಗೆ ಮಾವ. ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಪ್ಪ ಕರಲಿಂಗಣ್ಣವರ ಎಂಬುವರಿಗೆ ಸೇರಿದ ಮನೆ. ಏಪ್ರಿಲ್ 21ರಂದು ಶೇಖಪ್ಪ ಪುತ್ರನ ಮದುವೆ ಕೂಡ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಮಳೆ ಸಹಿತ ಬಿರುಗಾಳಿಗೆ ಹಾನಿಯಾಗಿರುವಂತಹ ಮನೆ ಇದು. ಮದುವೆಗೆ ತಂದಂತಹ ಬಟ್ಟೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ನೋಡಿ ಆ ಮೇಲ್ಛಾವಣಿ ಯಾವ ರೀತಿಯಾಗಿ ಗಾಳಿ ಮಳೆ ರಭಸಕ್ಕೆ ಫುಲ್ ಮೇಲ್ಛಾವಣಿ ಹಾರಿಹೋಗಿದೆ. ಇಷ್ಟು ಮಾತ್ರವಲ್ಲ, ಮದುವೆ ಸಂಭ್ರಮ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಒಡವೆಗಳು ಎಲ್ಲವನ್ನೂ ತಂದಿರ್ತಾರೆ. ಆದ್ರೆ ಬಟ್ಟೆ ಎಲ್ಲ ಈ ಮಳೆ ಗಾಳಿ ಸಂದರ್ಭದಲ್ಲಿ ಮೇಲ್ಛಾವಣಿ ಹಾರಿ ಹೋದಂತ ಘಟನೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇಟ್ಟಿರುವಂತಹ ಬಟ್ಟೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿವೆ. ಇವ್ರು ಇಲ್ಲೇಟ ಬಸ ಹೋಗ್ತದೆ ಅಂತ ತಲೆ ಹೊಡೆದು ನಿನಗೆ ಮಾವ. ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಪ್ಪ ಕರಲಿಂಗಣ್ಣವರ ಎಂಬುವರಿಗೆ ಸೇರಿದ ಮನೆ. ಏಪ್ರಿಲ್ 21ರಂದು ಶೇಖಪ್ಪ ಪುತ್ರನ ಮದುವೆ ಕೂಡ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಮಳೆ ಸಹಿತ ಬಿರುಗಾಳಿಗೆ ಹಾನಿಯಾಗಿರುವಂತಹ ಮನೆ ಇದು. ಮದುವೆಗೆ ತಂದಂತಹ ಬಟ್ಟೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ನೋಡಿ ಆ ಮೇಲ್ಛಾವಣಿ ಯಾವ ರೀತಿಯಾಗಿ ಗಾಳಿ ಮಳೆ ರಭಸಕ್ಕೆ ಫುಲ್ ಮೇಲ್ಛಾವಣಿ ಹಾರಿಹೋಗಿದೆ. ಇಷ್ಟು ಮಾತ್ರವಲ್ಲ, ಮದುವೆ ಸಂಭ್ರಮ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಒಡವೆಗಳು ಎಲ್ಲವನ್ನೂ ತಂದಿರ್ತಾರೆ. ಆದ್ರೆ ಬಟ್ಟೆ ಎಲ್ಲ ಈ ಮಳೆ ಗಾಳಿ ಸಂದರ್ಭದಲ್ಲಿ ಮೇಲ್ಛಾವಣಿ ಹಾರಿ ಹೋದಂತ ಘಟನೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇಟ್ಟಿರುವಂತಹ ಬಟ್ಟೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿವೆ. ಇವ್ರು ಇಲ್ಲೇಟ ಬಸ ಹೋಗ್ತದೆ ಅಂತ ತಲೆ ಹೊಡೆದು ನಿನಗೆ ಮಾವ. ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಪ್ಪ ಕರಲಿಂಗಣ್ಣವರ ಎಂಬುವರಿಗೆ ಸೇರಿದ ಮನೆ. ಏಪ್ರಿಲ್ 21ರಂದು ಶೇಖಪ್ಪ ಪುತ್ರನ ಮದುವೆ ಕೂಡ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಮಳೆ ಸಹಿತ ಬಿರುಗಾಳಿಗೆ ಹಾನಿಯಾಗಿರುವಂತಹ ಮನೆ ಇದು. ಮದುವೆಗೆ ತಂದಂತಹ ಬಟ್ಟೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ನೋಡಿ ಆ ಮೇಲ್ಛಾವಣಿ ಯಾವ ರೀತಿಯಾಗಿ ಗಾಳಿ ಮಳೆ ರಭಸಕ್ಕೆ ಫುಲ್ ಮೇಲ್ಛಾವಣಿ ಹಾರಿಹೋಗಿದೆ. ಇಷ್ಟು ಮಾತ್ರವಲ್ಲ, ಮದುವೆ ಸಂಭ್ರಮ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಒಡವೆಗಳು ಎಲ್ಲವನ್ನೂ ತಂದಿರ್ತಾರೆ. ಆದ್ರೆ ಬಟ್ಟೆ ಎಲ್ಲ ಈ ಮಳೆ ಗಾಳಿ ಸಂದರ್ಭದಲ್ಲಿ ಮೇಲ್ಛಾವಣಿ ಹಾರಿ ಹೋದಂತ ಘಟನೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇಟ್ಟಿರುವಂತಹ ಬಟ್ಟೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿವೆ. ಇವ್ರು ಇಲ್ಲೇಟ ಬಸ ಹೋಗ್ತದೆ ಅಂತ ತಲೆ ಹೊಡೆದು ನಿನಗೆ ಮಾವ. ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಪ್ಪ ಕರಲಿಂಗಣ್ಣವರ ಎಂಬುವರಿಗೆ ಸೇರಿದ ಮನೆ. ಏಪ್ರಿಲ್ 21ರಂದು ಶೇಖಪ್ಪ ಪುತ್ರನ ಮದುವೆ ಕೂಡ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಮಳೆ ಸಹಿತ ಬಿರುಗಾಳಿಗೆ ಹಾನಿಯಾಗಿರುವಂತಹ ಮನೆ ಇದು. ಮದುವೆಗೆ ತಂದಂತಹ ಬಟ್ಟೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ನೋಡಿ ಆ ಮೇಲ್ಛಾವಣಿ ಯಾವ ರೀತಿಯಾಗಿ ಗಾಳಿ ಮಳೆ ರಭಸಕ್ಕೆ ಫುಲ್ ಮೇಲ್ಛಾವಣಿ ಹಾರಿಹೋಗಿದೆ. ಇಷ್ಟು ಮಾತ್ರವಲ್ಲ, ಮದುವೆ ಸಂಭ್ರಮ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಒಡವೆಗಳು ಎಲ್ಲವನ್ನೂ ತಂದಿರ್ತಾರೆ. ಆದ್ರೆ ಬಟ್ಟೆ ಎಲ್ಲ ಈ ಮಳೆ ಗಾಳಿ ಸಂದರ್ಭದಲ್ಲಿ ಮೇಲ್ಛಾವಣಿ ಹಾರಿ ಹೋದಂತ ಘಟನೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇಟ್ಟಿರುವಂತಹ ಬಟ್ಟೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿವೆ. ಇವ್ರು ಇಲ್ಲೇಟ ಬಸ ಹೋಗ್ತದೆ ಅಂತ ತಲೆ ಹೊಡೆದು ನಿನಗೆ ಮಾವ.
ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಪ್ಪ ಕರಲಿಂಗಣ್ಣವರ ಎಂಬುವರಿಗೆ ಸೇರಿದ ಮನೆ. ಏಪ್ರಿಲ್ 21ರಂದು ಶೇಖಪ್ಪ ಪುತ್ರನ ಮದುವೆ ಕೂಡ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಮಳೆ ಸಹಿತ ಬಿರುಗಾಳಿಗೆ ಹಾನಿಯಾಗಿರುವಂತಹ ಮನೆ ಇದು. ಮದುವೆಗೆ ತಂದಂತಹ ಬಟ್ಟೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ನೋಡಿ ಆ ಮೇಲ್ಛಾವಣಿ ಯಾವ ರೀತಿಯಾಗಿ ಗಾಳಿ ಮಳೆ ರಭಸಕ್ಕೆ ಫುಲ್ ಮೇಲ್ಛಾವಣಿ ಹಾರಿಹೋಗಿದೆ. ಇಷ್ಟು ಮಾತ್ರವಲ್ಲ, ಮದುವೆ ಸಂಭ್ರಮ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಒಡವೆಗಳು ಎಲ್ಲವನ್ನೂ ತಂದಿರ್ತಾರೆ. ಆದ್ರೆ ಬಟ್ಟೆ ಎಲ್ಲ ಈ ಮಳೆ ಗಾಳಿ ಸಂದರ್ಭದಲ್ಲಿ ಮೇಲ್ಛಾವಣಿ ಹಾರಿ ಹೋದಂತ ಘಟನೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇಟ್ಟಿರುವಂತಹ ಬಟ್ಟೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿವೆ. ಇವ್ರು ಇಲ್ಲೇಟ ಬಸ ಹೋಗ್ತದೆ ಅಂತ ತಲೆ ಹೊಡೆದು ನಿನಗ್ ಮಾವ ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಪ್ಪ ಕರಲಿಂಗಣ್ಣವರ ಎಂಬುವರಿಗೆ ಸೇರಿದ ಮನೆ. ಏಪ್ರಿಲ್ 21ರಂದು ಶೇಖಪ್ಪ ಪುತ್ರನ ಮದುವೆ ಕೂಡ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಮಳೆ ಸಹಿತ ಬಿರುಗಾಳಿಗೆ ಹಾನಿಯಾಗಿರುವಂತಹ ಮನೆ ಇದು. ಮದುವೆಗೆ ತಂದಂತಹ ಬಟ್ಟೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ನೋಡಿ ಆ ಮೇಲ್ಛಾವಣಿ ಯಾವ ರೀತಿಯಾಗಿ ಗಾಳಿ ಮಳೆ ರಭಸಕ್ಕೆ ಫುಲ್ ಮೇಲ್ಛಾವಣಿ ಹಾರಿಹೋಗಿದೆ. ಇಷ್ಟು ಮಾತ್ರವಲ್ಲ, ಮದುವೆ ಸಂಭ್ರಮ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಒಡವೆಗಳು ಎಲ್ಲವನ್ನೂ ತಂದಿರ್ತಾರೆ. ಆದ್ರೆ ಬಟ್ಟೆ ಎಲ್ಲ ಈ ಮಳೆ ಗಾಳಿ ಸಂದರ್ಭದಲ್ಲಿ ಮೇಲ್ಛಾವಣಿ ಹಾರಿ ಹೋದಂತ ಘಟನೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇಟ್ಟಿರುವಂತಹ ಬಟ್ಟೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿವೆ. ಇವ್ರು ಇಲ್ಲೇಟ ಬಸ ಹೋಗ್ತದೆ ಅಂತ ತಲೆ ಹೊಡೆದು ನಿನಗ್ ಮಾವ ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಪ್ಪ ಕರಲಿಂಗಣ್ಣವರ ಎಂಬುವರಿಗೆ ಸೇರಿದ ಮನೆ. ಏಪ್ರಿಲ್ 21ರಂದು ಶೇಖಪ್ಪ ಪುತ್ರನ ಮದುವೆ ಕೂಡ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಮಳೆ ಸಹಿತ ಬಿರುಗಾಳಿಗೆ ಹಾನಿಯಾಗಿರುವಂತಹ ಮನೆ ಇದು. ಮದುವೆಗೆ ತಂದಂತಹ ಬಟ್ಟೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ನೋಡಿ ಆ ಮೇಲ್ಛಾವಣಿ ಯಾವ ರೀತಿಯಾಗಿ ಗಾಳಿ ಮಳೆ ರಭಸಕ್ಕೆ ಫುಲ್ ಮೇಲ್ಛಾವಣಿ ಹಾರಿಹೋಗಿದೆ. ಇಷ್ಟು ಮಾತ್ರವಲ್ಲ, ಮದುವೆ ಸಂಭ್ರಮ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಒಡವೆಗಳು ಎಲ್ಲವನ್ನೂ ತಂದಿರ್ತಾರೆ. ಆದ್ರೆ ಬಟ್ಟೆ ಎಲ್ಲ ಈ ಮಳೆ ಗಾಳಿ ಸಂದರ್ಭದಲ್ಲಿ ಮೇಲ್ಛಾವಣಿ ಹಾರಿ ಹೋದಂತ ಘಟನೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇಟ್ಟಿರುವಂತಹ ಬಟ್ಟೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿವೆ. ಇವ್ರು ಇಲ್ಲೇಟ ಬಸ ಹೋಗ್ತದೆ ಅಂತ ತಲೆ ಹೊಡೆದು ನಿನಗ್ ಮಾವ ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಪ್ಪ ಕರಲಿಂಗಣ್ಣವರ ಎಂಬುವರಿಗೆ ಸೇರಿದ ಮನೆ. ಏಪ್ರಿಲ್ 21ರಂದು ಶೇಖಪ್ಪ ಪುತ್ರನ ಮದುವೆ ಕೂಡ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಬಂದಂತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಮಳೆ ಸಹಿತ ಬಿರುಗಾಳಿಗೆ ಹಾನಿಯಾಗಿರುವಂತಹ ಮನೆ ಇದು. ಮದುವೆಗೆ ತಂದಂತಹ ಬಟ್ಟೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ನೋಡಿ ಆ ಮೇಲ್ಛಾವಣಿ ಯಾವ ರೀತಿಯಾಗಿ ಗಾಳಿ ಮಳೆ ರಭಸಕ್ಕೆ ಫುಲ್ ಮೇಲ್ಛಾವಣಿ ಹಾರಿಹೋಗಿದೆ. ಇಷ್ಟು ಮಾತ್ರವಲ್ಲ, ಮದುವೆ ಸಂಭ್ರಮ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಒಡವೆಗಳು ಎಲ್ಲವನ್ನೂ ತಂದಿರ್ತಾರೆ. ಆದ್ರೆ ಬಟ್ಟೆ ಎಲ್ಲ ಈ ಮಳೆ ಗಾಳಿ ಸಂದರ್ಭದಲ್ಲಿ ಮೇಲ್ಛಾವಣಿ ಹಾರಿ ಹೋದ